ತುಂಬ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ನೋಡಿದೆ, ಅದರಲ್ಲಿ ಆಶಿಕಾ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಖತ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ನನಗೆ ಎರಡನೇ ಭಾಗದಲ್ಲಿ ಮಂಗಳ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ. ಮಂಗಳೂರು ಸ್ಟೋರಿಯಲ್ಲಿ ಮಂಗಳ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದರೊಳಗೆ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ, ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ದುಷ್ಯಂತ್ ಮತ್ತು ಆಶಿಕಾ ಇಬ್ಬರೂ ತುಂಬ ನ್ಯಾಚುರಲ್ ಆಗಿ ಅನಿಸುತ್ತೆ. ನಾನು ಹತ್ತು ಇದ್ದೀನಿ. ಐ ಥಿಂಕ್ ದಿಸ್ ಫಿಲ್ಮ್ ವಿಲ್ ಡೂ ಅ ಜಸ್ಟಿಸ್ ಟು ಯುವರ್ ಮನಿ ಅಂತ ನನಗನ್ಸುತ್ತೆ. ಹೋಗಿ ಸಿನಿಮಾ ನೋಡಿ. ಆ್ಯಕ್ಚುಲಿ ಎಲ್ಲದೂ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಕಾಮಿಕ್ಕು ಅದೆಲ್ಲ ಇದೆ, ಅದನ್ನು ಎಂಜಾಯ್ ಮಾಡಿದ್ವಿ, ಸಖತ್ ನಗಾಡಿದ್ದೀವಿ. ಸುನಿ ಸರ್, ಐ ಆಮ್ ಟೆಲಿಂಗ್ ಯು, ಫಸ್ಟ್ ಹಾಫ್ ಸುನಿ ಸರ್ ಸಿನಿಮಾ, ಸೆಕೆಂಡ್ ಹಾಫ್ ಸುನಿ ಸರ್ ಸಿನಿಮಾ ಥರ ಅನಿಸ್ಲಿಲ್ಲ. ಬಟ್ ಸುನಿ ಸರೇ ಡೈರೆಕ್ಟ್ ಮಾಡಿರೋದು, ಸಕ್ಕತ್ತಾಗಿ ಮಾಡಿದ್ದಾರೆ. ನನಗಿಷ್ಟ ಆಗಿದ್ದು ಮಂಗಳೂರು ಸ್ಟೋರಿ ಮನಸ್ಸಲ್ಲಿ ಉಳಿಯುತ್ತೆ. ಶಿ ಹಸ್ ಡನ್ ಅ ಫ್ಯಾಂಟಾಬ್ಯುಲಸ್ ಜಾಬ್. ಸಿನಿಮಾದಿಂದ ಸಿನಿಮಾಕ್ಕೆ ಒಂದು ಸ್ಟಾರ್ ವ್ಯಾಲ್ಯೂ, ಜೊತೆಗೆ ಅವಳ ಒಂದು ಕೆಲಸದಲ್ಲಿರೋ ಶ್ರದ್ಧೆ ಜಾಸ್ತಿ ಆಗಿದೆ, ಅದು ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ನಾವು ಇದನ್ನು ಅವಳಿಗೂ ಹೇಳಿದ್ದೀವಿ. ವಿ ಆರ್ ವೆರಿ ಪ್ರೌಡ್ ಆಫ್ ಹರ್ ಆ್ಯಂಡ್ ಹ್ಯಾಪಿ. ತುಂಬ ಚೆನ್ನಾಗಿದೆ, ಎಲ್ಲರೂ ಖುಷಿ ಪಡ್ತಾಯಿದ್ರು, ಜೋಕ್ಸಿಗೆಲ್ಲ ನಗಾಡ್ತಾ ಇದ್ರು. ನಾನೇ ಜೋರಾಗಿ ನಗಾಡ್ತಾ ಇದ್ದೆ. ಸೊ ಆಫ್ಟರ್ ಸೋ ಮೆನಿ ಡೇಸ್ ನಮ್ಮದೇ ಫ್ಯಾಮಿಲಿಯಲ್ಲಿ ಒಬ್ರದ್ದು ಒಂದು ಸಿನಿಮಾನ ನೋಡೋಕ್ಕೆ, ಅದು ಕ್ರೌಡ್ ಜೊತೆಗೆ ಎಲ್ಲರೂ ಖುಷಿ ಪಡ್ತಿದ್ದು ನೋಡಿ ಸಖತ್ ಹೆಮ್ಮೆ ಆಯಿತು. ನನಗೆ ತುಂಬ ಚೆನ್ನಾಗಿತ್ತು ಫಿಲಮ್ ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಭಾಳ ಇಷ್ಟ ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಹೀರೋಸ್ ಮಾಡ್ತಾರಲ್ಲ, ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ದುಷ್ಯಂತ್. 100% ಹೌದು ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾರು ಆ ಥರ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ವೆಲ್ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ನಮಗಂತೂ ತುಂಬ ಇಷ್ಟ ಆಯಿತು. ಅವ್ನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ರು ದುಷ್ಯಂತ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅದು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಅಂತ ಅನಿಸೋದೇ ಇಲ್ಲ. ಯಾವ ಅಂದರೆ ಅನುಭವಸ್ಥ ಆ್ಯಕ್ಟ್ರುಗಳಿಗಿಂತನೂ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಮಗಂತೂ ತುಂಬ ಖುಷಿ ಆಯಿತು. ಸೆಕೆಂಡ್ ಹಾಫ್ ಅಂತೂ ಆ ಮಂಗಳೂರು ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇಡೀ ಓವರ್ ಆಲ್ ಸಿನಿಮಾಗೆ ಆ ಮಂಗಳೂರು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ, ಅದೇ ಹೈಲೈಟ್ ಅಂತ ಅನ್ಸುತ್ತೆ. ನನಗೆ ತುಂಬ ಇಷ್ಟ ಆಯಿತು ಮೂವಿ ತುಂಬ ಚೆನ್ನಾಗಿದೆ. ಸೊ ಕಂಪ್ಲೀಟ್ 2.5 hours to 3 hours ಫುಲ್ ಎಂಗೇಜ್ ಆಗಿದ್ವಿ. ನಾವು ಬ್ರೇಕಲ್ಲೂ ಎದ್ದೋಗಲಿಲ್ಲ. ಸೊ ಅವರು 4 ಲೈಫ್ ಬಗ್ಗೆ ತೋರಿಸಿದ್ದಾರೆ. ಯಾವಾಗ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ಕೊಂಡೇ ಇದ್ವಿ. ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಹೀರೋ ಅದು ಇದು ಫಸ್ಟ್ ಟೈಮ್ ಅಂತ ಅನಿಸೋದೇ ಇಲ್ಲ. ಸೊ ಆಲ್ರೆಡಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅನಿಸುತ್ತೆ. ಆಮೇಲೆ ಆಶಿಕಾ ಅವರು ಅಷ್ಟೇ, ಡೇ ಬೈ ಡೇ ಶಿ ಇಸ್ ಗೆಟಿಂಗ್ ರಿಯಲಿ ವೆರಿ ಕ್ಯೂಟರ್. ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಸಿನಿಮಾ. ಎಲ್ಲ ಥರ ಆಸ್ಪೆಕ್ಟ್ಸ್ ಇತ್ತು, ಕಾಮಿಡಿ ಇತ್ತು, ಎಮೋಷನ್ಸ್ ಇತ್ತು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗಂತೂ ದುಷ್ಯಂತ್ ಅವರು ಮತ್ತು ಆಶಿಕಾ ಅವ್ರದ್ದು ಪೇರಿಂಗ್ ತುಂಬ ಇಷ್ಟ ಆಯಿತು. ಅವ್ರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು ಆನ್ ಸ್ಕ್ರೀನ್. ಹಾಗೆ ಇಟ್ ವಾಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ. ಒಂಥರ ಥ್ರಿಲ್ಲಿಂಗ್ ಆಗಿತ್ತು ಸಿನಿಮಾ, ಚೆನ್ನಾಗಿತ್ತು. ನನಗೆ ಮ್ಯಾಂಗ್ಳೂರ್ ಪೋರ್ಷನ್ ತುಂಬ ಇಷ್ಟ, ಅದು ಕರಾವಳಿ ಭಾಗದ್ದು. ಅದರಲ್ಲಂತೂ ದುಷ್ಯಂತ್ ಅವ್ರ ನಟನೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಟೈಮ್ ಡೆಬ್ಯೂ ಹೀರೋ ಅಂತ ಯಾರಿಗೂ ಕೂಡ ಅನಿಸಲ್ಲ. ಏನಿಲ್ಲ, ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ನಾನು ಅವ್ರಿಗೆ ವಿಶಸ್ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲೂ 1 minute ಬೋರ್ ಅಂತ ಅನಿಸ್ಲಿಲ್ಲ. ಇಟ್ ವಾಸ್ ಎಂಗೇಜಿಂಗ್ ಟಿಲ್ ಲಾಸ್ಟ್ 1 minute ಆಲ್ಸೋ. ಏನಾಗುತ್ತೆ ಇನ್ನೇನಾಗುತ್ತೆ, ಇದಿರ್ಬೋದಾ ಸ್ಟೋರಿ ಅಂತ ಆಡಿಯನ್ಸಿಗೆ ಥಿಂಕ್ ಮಾಡೋವಂಥದ್ದು ಒಂದು ಮೂವಿ ಇತ್ತು. ಸೊ ಸಸ್ಪೆನ್ಸ್ ಇತ್ತು, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಬೇಸಿಕಲಿ ಒಂದು ಬಿಗ್ ಪ್ಯಾಕ್ ಎಂಟರ್ಟೈನಿಂಗ್ ಮೂವಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಮೂವಿ ಇದೆ, ತುಂಬ ಚೆನ್ನಾಗಿ, ಎಲ್ಲರೂ ಹೋಗ್ಬೋದು. ಹಾಂ ತುಂಬ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಮೂವೀಸ್ ಫ್ರಮ್ ದುಷ್ಯಂತ್ ಸರ್. ಸೊ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಆಶಿಕಾ ಸಿನಿಮಾದಲ್ಲೇ ಇದು ಕೆರಿಯರಲ್ಲೇ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಮತ್ತು ದುಷ್ಯಂತ್ ಅವರು ಒಂದು 16 ಸಿನಿಮಾಗಳು ಮಾಡಿದಷ್ಟು ಅನುಭವ ಅನಿಸ್ತು ನನಗೆ. ಫಸ್ಟ್ ಟೈಮ್ ನೋಡಿದಾಗ ತುಂಬ ಖುಷಿ ಆಯಿತು ಅವ್ರ ಆ್ಯಕ್ಟಿಂಗ್ ನೋಡಿ. ಆಮೇಲೆ ಡೈರೆಕ್ಷನ್ನು, ಸುನಿಯವ್ರ ಡೈರೆಕ್ಷನ್ ಗೊತ್ತಲ್ಲ ಹೇಗಿರುತ್ತೆ ಅಂತ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ. ಅಂದರೆ ಇಲ್ಲ, ಅವ್ರ ಕೆರಿಯರ್ ಅವ್ರದ್ದೇ ಅಲ್ವಾ, ನಾವೇನಿದ್ರೆ ಹಿಂದೆ ನಿಂತಿರ್ತೀವಿ ಅಷ್ಟೇ.
ಬಟ್ ಯಾವುದೇ ಕತೆ ಡಿಸೈಡ್ ಮಾಡಬೇಕಾದ್ರೂ ಒಂದ್ಸಲಿ ಕೂತ್ಕೊಂಡೆಲ್ಲ ಡಿಸೈಡ್ ಮಾಡಿನೇ ಮಾಡೋದು. ಇದು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ವಿ, ತುಂಬ ಚೆನ್ನಾಗಿದೆ ಮಾಡು ಇದು ಅಂತ. ಅಂದರೆ ಪರ್ಫಾರ್ಮೆನ್ಸ್ಗೆ ಒಳ್ಳೆ ಸ್ಪೇಸ್ ಇದೆ. ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ನೋಡಿದೆ, ಅದರಲ್ಲಿ ಆಶಿಕಾ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಸಖತ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ನನಗೆ ಎರಡನೇ ಭಾಗದಲ್ಲಿ ಮಂಗಳ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ. ಮಂಗಳೂರು ಸ್ಟೋರಿಯಲ್ಲಿ ಮಂಗಳ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದರೊಳಗೆ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ, ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ. ದುಷ್ಯಂತ್ ಮತ್ತು ಆಶಿಕಾ ಇಬ್ಬರೂ ತುಂಬ ನ್ಯಾಚುರಲ್ ಆಗಿ ಅನಿಸುತ್ತೆ. ನಾನು ಹತ್ತು ಇದ್ದೀನಿ. ಐ ಥಿಂಕ್ ದಿಸ್ ಫಿಲ್ಮ್ ವಿಲ್ ಡೂ ಅ ಜಸ್ಟಿಸ್ ಟು ಯುವರ್ ಮನಿ ಅಂತ ನನಗನ್ಸುತ್ತೆ. ಹೋಗಿ ಸಿನಿಮಾ ನೋಡಿ. ಆ್ಯಕ್ಚುಲಿ ಎಲ್ಲದೂ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಕಾಮಿಕ್ಕು ಅದೆಲ್ಲ ಇದೆ, ಅದನ್ನು ಎಂಜಾಯ್ ಮಾಡಿದ್ವಿ, ಸಖತ್ ನಗಾಡಿದ್ದೀವಿ. ಸುನಿ ಸರ್, ಐ ಆಮ್ ಟೆಲಿಂಗ್ ಯು, ಫಸ್ಟ್ ಹಾಫ್ ಸುನಿ ಸರ್ ಸಿನಿಮಾ, ಸೆಕೆಂಡ್ ಹಾಫ್ ಸುನಿ ಸರ್ ಸಿನಿಮಾ ಥರ ಅನಿಸ್ಲಿಲ್ಲ. ಬಟ್ ಸುನಿ ಸರೇ ಡೈರೆಕ್ಟ್ ಮಾಡಿರೋದು, ಸಕ್ಕತ್ತಾಗಿ ಮಾಡಿದ್ದಾರೆ. ನನಗಿಷ್ಟ ಆಗಿದ್ದು ಮಂಗಳೂರು ಸ್ಟೋರಿ ಮನಸ್ಸಲ್ಲಿ ಉಳಿಯುತ್ತೆ. ಶಿ ಹಸ್ ಡನ್ ಅ ಫ್ಯಾಂಟಾಬ್ಯುಲಸ್ ಜಾಬ್. ಸಿನಿಮಾದಿಂದ ಸಿನಿಮಾಕ್ಕೆ ಒಂದು ಸ್ಟಾರ್ ವ್ಯಾಲ್ಯೂ, ಜೊತೆಗೆ ಅವಳ ಒಂದು ಕೆಲಸದಲ್ಲಿರೋ ಶ್ರದ್ಧೆ ಜಾಸ್ತಿ ಆಗಿದೆ, ಅದು ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಸೊ ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ನಾವು ಇದನ್ನು ಅವಳಿಗೂ ಹೇಳಿದ್ದೀವಿ. ವಿ ಆರ್ ವೆರಿ ಪ್ರೌಡ್ ಆಫ್ ಹರ್ ಆ್ಯಂಡ್ ಹ್ಯಾಪಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಖುಷಿ ಪಡ್ತಾಯಿದ್ರು, ಜೋಕ್ಸಿಗೆಲ್ಲ ನಗಾಡ್ತಾ ಇದ್ರು. ನಾನೇ ಜೋರಾಗಿ ನಗಾಡ್ತಾ ಇದ್ದೆ. ಸೊ ಆಫ್ಟರ್ ಸೋ ಮೆನಿ ಡೇಸ್ ನಮ್ಮದೇ ಫ್ಯಾಮಿಲಿಯಲ್ಲಿ ಒಬ್ರದ್ದು ಒಂದು ಸಿನಿಮಾನ ನೋಡೋಕ್ಕೆ, ಅದು ಕ್ರೌಡ್ ಜೊತೆಗೆ ಎಲ್ಲರೂ ಖುಷಿ ಪಡ್ತಿದ್ದು ನೋಡಿ ಸಖತ್ ಹೆಮ್ಮೆ ಆಯಿತು. ನನಗೆ ತುಂಬ ಚೆನ್ನಾಗಿತ್ತು ಫಿಲಮ್ ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸೆಕೆಂಡ್ ಹಾಫ್ ಭಾಳ ಇಷ್ಟ ಆಯಿತು. ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಹೀರೋಸ್ ಮಾಡ್ತಾರಲ್ಲ, ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ದುಷ್ಯಂತ್. 100% ಹೌದು ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾರು ಆ ಥರ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ವೆಲ್ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ನಮಗಂತೂ ತುಂಬ ಇಷ್ಟ ಆಯಿತು. ಅವ್ನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾಯಿದ್ರು ದುಷ್ಯಂತ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅದು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಅಂತ ಅನಿಸೋದೇ ಇಲ್ಲ. ಯಾವ ಅಂದರೆ ಅನುಭವಸ್ಥ ಆ್ಯಕ್ಟ್ರುಗಳಿಗಿಂತನೂ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಮಗಂತೂ ತುಂಬ ಖುಷಿ ಆಯಿತು. ಸೆಕೆಂಡ್ ಹಾಫ್ ಅಂತೂ ಆ ಮಂಗಳೂರು ಕ್ಯಾರೆಕ್ಟರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇಡೀ ಓವರ್ ಆಲ್ ಸಿನಿಮಾಗೆ ಆ ಮಂಗಳೂರು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ, ಅದೇ ಹೈಲೈಟ್ ಅಂತ ಅನ್ಸುತ್ತೆ. ನನಗೆ ತುಂಬ ಇಷ್ಟ ಆಯಿತು ಮೂವಿ ತುಂಬ ಚೆನ್ನಾಗಿದೆ. ಸೊ ಕಂಪ್ಲೀಟ್ 2.5 hours to 3 hours ಫುಲ್ ಎಂಗೇಜ್ ಆಗಿದ್ವಿ. ನಾವು ಬ್ರೇಕಲ್ಲೂ ಎದ್ದೋಗಲಿಲ್ಲ. ಸೊ ಅವರು 4 ಲೈಫ್ ಬಗ್ಗೆ ತೋರಿಸಿದ್ದಾರೆ. ಯಾವಾಗ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ಕೊಂಡೇ ಇದ್ವಿ. ಡೈರೆಕ್ಷನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಹೀರೋದು ಇದು ಫಸ್ಟ್ ಟೈಮ್ ಅಂತ ಅನಿಸೋದೇ ಇಲ್ಲ. ಸೊ ಆಲ್ರೆಡಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅನಿಸುತ್ತೆ. ಆಮೇಲೆ ಆಶಿಕಾ ಅವರು ಅಷ್ಟೇ, ಡೇ ಬೈ ಡೇ ಶಿ ಇಸ್ ಗೆಟಿಂಗ್ ರಿಯಲಿ ವೆರಿ ಕ್ಯೂಟರ್. ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಸಿನಿಮಾ. ಎಲ್ಲ ಥರ ಆಸ್ಪೆಕ್ಟ್ಸ್ ಇತ್ತು, ಕಾಮಿಡಿ ಇತ್ತು, ಎಮೋಷನ್ಸ್ ಇತ್ತು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗಂತೂ ದುಷ್ಯಂತ್ ಅವರು ಮತ್ತು ಆಶಿಕಾ ಅವ್ರದ್ದು ಪೇರಿಂಗ್ ತುಂಬ ಇಷ್ಟ ಆಯಿತು. ಅವ್ರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು ಆನ್ ಸ್ಕ್ರೀನ್. ಹಾಗೆ ಇಟ್ ವಾಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ. ಒಂಥರ ಥ್ರಿಲ್ಲಿಂಗ್ ಆಗಿತ್ತು ಸಿನಿಮಾ, ಚೆನ್ನಾಗಿತ್ತು. ನನಗೆ ಮ್ಯಾಂಗ್ಳೂರ್ ಪೋರ್ಷನ್ ತುಂಬ ಇಷ್ಟ, ಅದು ಕರಾವಳಿ ಭಾಗದ್ದು. ಅದರಲ್ಲಂತೂ ದುಷ್ಯಂತ್ ಅವ್ರ ನಟನೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಟೈಮ್ ಡೆಬ್ಯೂ ಹೀರೋ ಅಂತ ಯಾರಿಗೂ ಕೂಡ ಅನಿಸಲ್ಲ. ಏನಿಲ್ಲ, ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ನಾನು ಅವ್ರಿಗೆ ವಿಶಸ್ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಎಲ್ಲೂ 1 minute ಬೋರ್ ಅಂತ ಅನಿಸ್ಲಿಲ್ಲ. ಇಟ್ ವಾಸ್ ಎಂಗೇಜಿಂಗ್ ಟಿಲ್ ಲಾಸ್ಟ್ 1 minute ಆಲ್ಸೋ. ಏನಾಗುತ್ತೆ ಇನ್ನೇನಾಗುತ್ತೆ, ಇದಿರ್ಬೋದಾ ಸ್ಟೋರಿ ಅಂತ ಆಡಿಯನ್ಸಿಗೆ ಥಿಂಕ್ ಮಾಡೋ ಅಂಥದ್ದು ಒಂದು ಮೂವಿ ಇತ್ತು. ಸೊ ಸಸ್ಪೆನ್ಸ್ ಇತ್ತು, ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಬೇಸಿಕಲಿ ಒಂದು ಬಿಗ್ ಪ್ಯಾಕ್ ಎಂಟರ್ಟೈನಿಂಗ್ ಮೂವಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಮೂವಿ ಇದೆ, ತುಂಬ ಚೆನ್ನಾಗಿ, ಎಲ್ಲರೂ ಹೋಗ್ಬೋದು. ಹಾಂ ತುಂಬ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಮೂವೀಸ್ ಫ್ರಮ್ ದುಷ್ಯಂತ್ ಸರ್. ಸೊ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಆಶಿಕಾ ಸಿನಿಮಾದಲ್ಲೇ ಇದು ಕೆರಿಯರಲ್ಲೇ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಮತ್ತು ದುಷ್ಯಂತ್ ಅವರು ಒಂದು 16 ಸಿನಿಮಾಗಳು ಮಾಡಿದಷ್ಟು ಅನುಭವ ಅನಿಸ್ತು ನನಗೆ ಫಸ್ಟ್ ಟೈಮ್ ನೋಡಿದಾಗ. ತುಂಬ ಖುಷಿ ಆಯಿತು ಅವ್ರ ಆ್ಯಕ್ಟಿಂಗ್ ನೋಡಿ.
ಆಮೇಲೆ ಡೈರೆಕ್ಷನ್ನು ಸುನಿಯರ್ ಡೈರೆಕ್ಷನ್ ಗೊತ್ತಲ್ಲ ಹೇಗಿರುತ್ತೆ ಅಂತೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ. ಅಂದರೆ ಇಲ್ಲ, ಅವ್ರ ಕೆರಿಯರ್ ಅವ್ರದ್ದೇ ಅಲ್ವಾ, ನಾವೇನಿದ್ರು ಹಿಂದೆ ನಿಂತಿರ್ತೀವಿ ಅಷ್ಟೇ. ಬಟ್ ಯಾವುದೇ ಕತೆ ಡಿಸೈಡ್ ಮಾಡಬೇಕಾದ್ರೂ ಒಂದ್ಸಲಿ ಕೂತ್ಕೊಂಡೆಲ್ಲ ಡಿಸೈಡ್ ಮಾಡಿನೇ ಮಾಡೋದು. ಇದು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ವಿ, ತುಂಬ ಚೆನ್ನಾಗಿದೆ ಮಾಡೋ ಇದು ಅಂತ. ಅಂದರೆ ಪರ್ಫಾರ್ಮೆನ್ಸ್ಗೆ ಒಳ್ಳೆ ಸ್ಪೇಸ್ ಇದೆ. ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಕೂತ್ಕೊಂಡು ನೋಡ್ಬೋದು.